ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ 4 ದಿನ ಅಂತ. ಎಲ್ಲಿಗೆ ಅಂತ ಹೇಳಿರ್ಲಿಲ್ಲ. ಇಡೀ ನೈಟು ಎಲ್ಲ ಏನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡೆ, ಏನೆಲ್ಲ ಸ್ನ್ಯಾಕ್ಸ್ ಮಾಡ್ಕೊಂಡೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇಂದಿನ ವಿಡಿಯೋನ ಚೆಕ್ ಮಾಡ್ಬೋದು. ಇವತ್ತು ನಾವು ಹೋಗ್ತಾ ಇರೋವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಫಸ್ಟು ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಲಾಸ್ಟ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ವ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ. ನೋಡಿ, ಈಗ ನಿದ್ದೆ ಮಾಡಿ ಎದ್ಲು. ನಿದ್ದೆ ಮಾಡಿ ಎದ್ಮೇಲೆ ಫುಲ್ ಜೋಶ್ ಬಂದಿದೆ. ಹಾಗಾಗಿ ಸಾಂಗ್ ಹಾಕಿದ್ರೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅವ್ರ ಅಣ್ಣಂಗೂ ರಿಕ್ವೆಸ್ಟ್ ಮಾಡ್ತಿದ್ಲು, ನೀನು ಮಾಡೋಣ ಅಂತ. ಬಟ್ ನೀನೇ ಮಾಡು ಅಂತ ಹೇಳ್ತಿದ್ದ. ಅವನು ಸ್ವಲ್ಪ ಹೊತ್ತು ಮಾಡ್ದ. ಮಕ್ಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಜರ್ನಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಕೊಡ್ತು. ಇನ್ನು ಹಾಗೆ ಇಲ್ಲೇ ಬೆಳ್ಳೂರು ಕ್ರಾಸ್ ಹತ್ತತ್ರ ಒಂದು ಹೋಟೆಲ್ ಸಿಗುತ್ತೆ. ಇಲ್ಲಿ ಬಸ್ ಎಲ್ಲ ನಿಲ್ಲಿಸ್ತಾರೆ. ಹಾಗಾಗಿ ಇಲ್ಲಿ ಚೆನ್ನಾಗಿರ್ಬೋದೇನೋ, ಅಟ್ಲೀಸ್ಟ್ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಟೀಗೆ ಅಂತ ಹೇಳಿ ನಿಲ್ಸಿದ್ವಿ. ಟೀ ಕುಡಿಯೋಣ ಅಂತ. ಮಾಡ್ತೀವಿ ಬಿಡಪ್ಪ ಜಂಪ್. ಎಲ್ಲ ಅಜ್ಜಿ ಇನ್ನು ಈಗ ಟೀ ಕುಡ್ದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ. ಟೀ ಏನು ಅಷ್ಟೊಂದು ಚೆನ್ನಾಗೇ ಇರ್ಲಿಲ್ಲ ಫ್ರೆಂಡ್ಸ್. ಕಾಫಿ ಪರವಾಗಿಲ್ಲ, ಟೀ ಅಂತೂ ಸ್ವಲ್ಪನೂ ಇಷ್ಟನೇ ಆಗ್ಲಿಲ್ಲ. ಬರೀ ಟೀ ಕುಡಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ತಗೊಂಡ್ ತಿಂದ್ವಿ ಅದ್ರ ಜೊತೆ. ಇನ್ನೇನು ಟೈಮ್ ಆಗಿದೆ, ಅಲ್ಲೇ ಊಟಕ್ಕೆ ನಿಲ್ಲಿಸ್ಬೇಕು ಎಲ್ಲಾದ್ರೂ. ನೋಡ್ತಾ ಇದೀವಿ ಜಾಗ ಎಲ್ಲಾದ್ರೂ ಮುಂದೆಗಡೆ ಏನಾದ್ರೂ ಊಟಕ್ಕೆ ಚೆನ್ನಾಗಿರೋ ನೆರಳಿರುವಂತ ಜಾಗದಲ್ಲಿ ನಿಲ್ಸ್ಬಿಟ್ಟು ಊಟ ತಿನ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ಬೇಕು. ಮಕ್ಳಿಗೆ ಬಿಸ್ಕೆಟ್ ಐಸ್ ಕ್ರೀಮ್ ಕೊಡ್ಸಿದ್ವಿ, ಅವ್ರ ಐಸ್ ಕ್ರೀಮ್ ತಿಂದ್ರು. ಹಾಗಾಗಿ ಬಿಸಿಲು ಬೇರೆ ಇದೆ. ಅಂದ್ರೆ ಮಳೆಗಾಲ ಅಲ್ವಾ, ಅಷ್ಟು ಬಿಸಿಲಿರಲ್ಲ ಅನ್ಕೊಂಡ್ವಿ. ಬಟ್ ಟೈಮ್ ಆಗ್ತಾ ತುಂಬಾ ಬಿಸಿಲಿದೆ. ಜರ್ನಿ ಅಷ್ಟಾಗಿ ಸಾಕ್ತಾ ಇಲ್ಲ. ಏನೇ ಅಂದ್ರೂ ಬೆಳಗ್ಗೆ ಅಥವಾ ನೈಟ್ ಆದ್ರೇನೆ ಜರ್ನಿ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಅಷ್ಟೊಂದು ಇದಲ್ಲ. ಅಂದ್ರೆ ಬಿಸಿಲಲ್ಲಿ ಅಷ್ಟೊಂದು ಖುಷಿ ಇರಲ್ಲ. ಟೈಮ್ ಬಿಸಿಲಾಗ್ತಾ ಒಂಥರ ಮೂಡಾಫ್ ಆದಂಗಾಗುತ್ತೆ. ಅರ್ಲಿ ಮಾರ್ನಿಂಗ್ ಹೊರಡ್ಬೇಕಿತ್ತು. ಪರವಾಗಿಲ್ಲ, ಮಳೆಗಾಲ ಅಲ್ವಾ, ಅಷ್ಟೊಂದು ಬಿಸಿಲಿರಲ್ಲ, ನಿಧಾನವಾಗಿ ಹೋಗೋಣ ಅನ್ಕೊಂಡ್ವಿ. ನೋಡಿದ್ರೆ ಈ ಕಡೆ ಸೈಡ್ ಬರ್ತಾ ಬಿಸಿಲು ಜಾಸ್ತಿ ಆಗ್ತಾ ಇದೆ. ನೋಡೋಣ, ಮುಂದೆ ಎಲ್ಲಾದ್ರೂ ನಿಲ್ಸ್ಬಿಟ್ಟು ಊಟ ಮುಗಿಸ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ನೋಡಿ, ಫೈನಲಿ ಊಟಕ್ಕೆ ನಿಲ್ಸಿದೀವಿ. ಯಾವ ರೀತಿಯಾಗಿದೆ ವೆದರ್ ಅಂತೇಳಿ. ಫುಲ್ ಮೋಡ ಆಗಿದೆ, ಮಳೆ ಬರುತ್ತೇನೋ ಅನ್ನೋ ತರ. ಫುಲ್ ಕೋಲ್ಡ್ ಆಗಿ ತಣ್ಣಗಿತ್ತು. ಅಂದ್ರೆ ಬಿಸಿಲು ಅಷ್ಟೊತ್ತು ಬಿಸಿಲಲ್ಲಿ ಬಂದ್ವಲ್ವಾ, ಈ ಪ್ಲೇಸ್ ಅಲ್ಲಿ ನಿಲ್ಸಿದ ತಕ್ಷಣ ಫುಲ್ ಜೋಶ್ ಬಂದಂಗಾಯ್ತು. ಒಂಥರ ಮನ್ಸಿಗೆ ಹಿತ ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇಲ್ಲೇನೆ ಸರ್ವಿಸ್ ರೋಡ್ ಇದೆಯಲ್ವಾ, ಅದ್ರ ಪಕ್ಕದಲ್ಲೇ ಜಾಗ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಊಟ ಮಾಡೋಣ ಅಂತೇಳಿ ಇಲ್ಲೇ ನಿಲ್ಸಿದ್ವಿ ಊಟಕ್ಕೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕ್ಲೀನ್ ಆಗೂ ಇತ್ತು. ಹಾಗಾಗಿ ಅಲ್ಲೇ ಊಟ ಮಾಡ್ಕೊಬಿಟ್ಟು ಹೋಗೋಣ ಅಂತೇಳಿ ಇಲ್ಲೇ ನಿಲ್ಸಿದೀವಿ. 1-2 ನಿಮಿಷ ಬಿಸಿಲು ಬರೋದು, ಮತ್ತೆ ನೆರಳು ಬರೋದು, ಈ ತರ ಇತ್ತು ವೆದರ್. ಬಿಸಿಲು ನೆರಳು ಎರಡೂ ಇತ್ತು. ಚೆನ್ನಾಗಿತ್ತು. ಹಾಗಾಗಿ ಇಲ್ಲೇ ಊಟ ಮಾಡ್ತಾ ಇದೀವಿ. ಎಲ್ಲಾದ್ರೂ ಹೋಟ್ಲಲ್ಲೇ ತಿನ್ಕೋಬೋದಿತ್ತು, ಬಟ್ ಮನೆಯಿಂದ ಏನಕ್ಕೆ ಮಾಡ್ಕೊ ಬಂದೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಅಂದ್ರೆ ಒಂದು ಸ್ಪೆಷಲ್ ಪೂಜೆನ ಮಾಡ್ಸಕ್ ಹೋಗ್ತಾ ಇರೋವಂಥದ್ದು. ಆ ಪೂಜೆ ಮಾಡ್ಸೋದಕ್ಕೆ ಒಂದ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ತಿನ್ಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೋಸ್ಕರ ಮನೇಲೇನೆ ಎಷ್ಟಾಗುತ್ತಷ್ಟು ಪ್ರಿಪೇರ್ ಮಾಡ್ಕೊ ಬಂದೆ. ಇನ್ನ ಅದನ್ನ ತಿನ್ಕೊಳ್ತಾ ಇದೀವಿ. ಹೇಳಿದ್ನಲ್ವಾ, ತುಂಬಾ ಚೆನ್ನಾಗಿತ್ತು. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ. ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲು. ಇನ್ನ ನೋಡ್ತಾ ಇದ್ದೀರಲ್ವಾ ವೆದರು, ಈಗ ಕಣ್ಣಿಗೆ ಹಬ್ಬ ಶುರುವಾಯ್ತು ಅಂತಾನೆ ಹೇಳ್ಬೋದು. ನನ್ಗಂತೂ ಈ ತರ ನೇಚರ್ ನೋಡಿದ್ರೆ ಒಂಥರ ಕಳ್ದೋಗ್ಬಿಡ್ತೀನಿ. ಈ ತರ ನೋಡ್ತಾ ಇದೀರಲ್ಲ ನೀವೇ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಒಂಥರ ಮನ್ಸು ಉಲ್ಲಾಸ. ನನಗ್ ಗೊತ್ತಿಲ್ದೇನೆ ನನಗೆ ಸಾಂಗ್ಗಳೆಲ್ಲ ಬರ್ತಾ ಇತ್ತು. ಹಿಂದೆ ನಮ್ಮ ಮಾವ ಇದ್ರೂನು ಒಂಥರ ಎಂಜಾಯ್ ಮಾಡ್ಬೇಕು, ಕುಡಿಬೇಕು ಅನ್ಸೋದು. ಮಕ್ಳ ಜೊತೆ ನಾನು ಡ್ಯಾನ್ಸ್ ಮಾಡೋಣ ಅಂತ ಮನ್ಸಲ್ಲಿ ಡ್ಯಾನ್ಸ್ ಮಾಡ್ಕೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಇದೇನಾ?
ನೋಡ್ತಾ ಇದ್ದೀರಲ್ವಾ ಎಷ್ಟು ಗ್ರೀನಿಶ್ ಆಗಿದೆ ಅಂತ ನಿಜವಾಗ್ಲೂ. ಆ ಎಷ್ಟು ತರ ಲೀವ್ಸ್ ಎಲ್ಲ ಇತ್ತು ಗೊತ್ತಾ, ಫ್ಲವರ್ಸು ಲೀವ್ಸ್ ಎಲ್ಲ. ಲೀವ್ಸ್ ಅಲ್ಲಿ ಎಲೆಗಳಲ್ಲಿ ವೈಟು, ಗ್ರೀನ್ ಮಾಮೂಲಿಯಾಗಿರುತ್ತೆ, ವೈಟು ಮತ್ತೆ ರೆಡ್ಡು ಮತ್ತೆ ಯೆಲ್ಲೋ ಈ ತರ ಎಲ್ಲ ಇತ್ತು. ಕಲರ್ ಅದು ಒಂಥರ ದೂರ್ಲಿಂದ ನಮ್ಗೆ ಫ್ಲವರ್ಸ್ ಏನೋ ಅನ್ಸೋದು, ಬಟ್ ಹತ್ರಕ್ ಹೋದ್ಮೇಲೆ ಅದು ಎಲೆ. ಹಾಗಾಗಿ ನನ್ ಮಕ್ಳಿಗೆಲ್ಲ ತೋರಿಸ್ಕೊ ಬರ್ತಾ ಇದ್ದೆ, ನೋಡಿ ರೆಡ್ ಕಲರು, ಪಿಂಕ್ ಕಲರು ಮತ್ತೆ ವೈಟು ಮತ್ತೆ ಯೆಲ್ಲೋ ಎಷ್ಟು ತರದ್ದು ಎಲೆಗಳೆಲ್ಲ ಇದೆ ನೋಡಿ ಚಿನ್ನಿ, ಲೀವ್ಸ್ ಎಲ್ಲ ಇದೆ ಅಂತೇಳಿ ಸ್ಲೋ ಮೋಷನ್ ಅಲ್ಲಿ ಗಾಡಿ ಓಡಿಸ್ಕೊಂತ ಅವ್ರಿಗೆಲ್ಲ ತೋರಿಸ್ಕೊಂಡ್ ಬರ್ತಾ ಇದ್ದೆ. ಅಂದ್ರೆ ಘಾಟ್ ಸೆಕ್ಷನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಗಾಡಿನ ಓಡಿಸ್ಬೇಕಾಗುತ್ತೆ. ನಾವು ಹೋಗ್ಬೇಕಾದ್ರೆ ಒಂದು ಗಾಡಿ ಬಿದ್ಬಿಟ್ಟಿತ್ತು, ಅಂದ್ರೆ ಸೈಡ್ಗೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನೋಡ್ತಾ ಇದ್ದೀರಲ್ವಾ, ಅದು ಏನಾಗಿತ್ತು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಕ್ರಾಸ್ಗೆ ಸೈಡಿಗೆ ತೆಗ್ದಿದ್ರು. ಒಂಥರ ಫುಲ್ಲು ಇದಾಗಿತ್ತು. ಹಾಗಾಗಿ ಗಾಡಿನ ಆದಷ್ಟು ತುಂಬಾನೇ ಕೇರ್ಫುಲ್ ಆಗಿ ಓಡಿಸ್ಬೇಕು. ಅಂದ್ರೆ ಮಳೆಗಾಲ ಬೇರೆ ಅಲ್ವಾ ಇವಾಗ, ಹಾಗಾಗಿ ಅಲ್ಲಿ ಮೊದ್ಲೇ ಘಾಟ್ ಸೆಕ್ಷನ್ ಇರುತ್ತೆ. ಹಾಗಾಗಿ ಇದು ನೋಡಿ, ಈ ಲೀವ್ಸು ನಾವು ಎಲೆ ವೀಳ್ಯದೆಲೆ ತರ್ತೀವಲ್ಲ, ಸೇಮ್ ಅದೇ ತರನೇ ಇದೇವೆ. ಆ ಎಲೆ ಈ ಎಲೆ ಅಕ್ಕಪಕ್ಕ ಇಟ್ರೆ ಯಾವ್ದು ಒರಿಜಿನಲ್ ಅಂತಾನೆ ಗೊತ್ತಾಗಲ್ಲ, ಆ ರೀತಿಯಾಗಿತ್ತು. ಇನ್ನ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನ್ ಅಂದ್ಕೊಂಡೆ ಇದೆಲ್ಲ ಪಾಚಿ ಇರ್ಬೋದೇನೋ ಅಂತ, ಬಟ್ ಗಾಡಿ ಇಳ್ದು ನೋಡಿದ್ಮೇಲೆ ಗೊತ್ತಾಯ್ತು ಅದು ಪಾಚಿ ಅಲ್ಲ, ಅದ್ರ ಮೇಲೆಲ್ಲ ಗ್ರೀನ್ ಎಲೆ ಬಂದಿದೆ ಅದು. ಅಂದ್ರೆ ನಾನ್ ನೀರ್ ಒಳಗಡೆ ಇರುತ್ತಲ್ಲವ ಪಾಚಿ, ಅದು ಅನ್ಕೊಂಡಿದ್ದೆ. ಹತ್ರದಾಗ ಹೋದ್ರೆ ಅದು ಪಾಚಿ ಅಲ್ಲ, ಒಂಥರ ಲೀವ್ಸ್ ಎಲ್ಲ. ಇದೇನ್ ಈ ತರ ಇದೆ ಅನ್ನಿಸ್ತು ನನ್ಗೆ. ನೋಡಿ ಚಿಕ್ಕದಾಗಿದೆ ಎಲೆ, ಈ ತರ ನೋಡಿ, ಈ ರೀತಿ ಸೊಪ್ಪು ತರ ಒಂಥರ ತುಂಬಾ ಚೆನ್ನಾಗಿತ್ತು. ಅಲ್ಲೊಂದ್ ಹತ್ರ ವ್ಯೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅದನ್ನ ನೋಡೋದಕ್ಕೋಸ್ಕರ ಅಂತೇಳಿ ಗಾಡಿನ ನಿಲ್ಸಿದ್ವಿ. ತುಂಬಾ ಜನ ನಿಲ್ಸಿದ್ರು, ಹಾಗಾಗಿ ನಾವುನು ಅಲ್ಲೇ ನಿಲ್ಸಿದ್ವಿ. ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಆ ವ್ಯೂಸ್ ನ ಎಂಜಾಯ್ ಮಾಡ್ಕೊಂಡು ನಂತರ ನಾವು ಒಂದೆರಡು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅಂದ್ರೆ ಏನ್ ಗೊತ್ತಾ, ಇಂಥ ಪ್ಲೇಸಸ್ಗೆಲ್ಲ ಬಂದಾಗ ಒಂಥರ ಮನ್ಸಲ್ಲಿ ಎಷ್ಟೇ ಬೇಜಾರಿರ್ಬೋದು, ಎಷ್ಟೇ ಆಲೋಚನೆಗಳಿರ್ಬೋದು, ಏನೇ ಇರ್ಬೋದು ಫ್ರೆಂಡ್ಸ್, ಅದು ಯಾವುದೂನು ನಮ್ಮ ಮನ್ಸಿಗೆ ಬರಲ್ಲ ಗೊತ್ತಾ. ಏನಾದ್ರೂ ಹೇಳ್ತಾರಲ್ವಾ, ಲಾಂಗ್ ಡ್ರೈವ್ ಹೋಗ್ಬೇಕು ಮನ್ಸಿಗೆ ಬೇಜಾರಾದಾಗ, ಹಂಗೆ ಹಿಂಗೆ ಅಂತ ಏನು ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ರೀಸನ್ ಇಲ್ಲೇ ಇದೆ. ನಾವು ಹೊರಗಡೆ ಬಂದಾಗ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅಂತಂದ್ರೆ, ಈ ತರ ವಾತಾವರಣದಲ್ಲಿ ನಿಂತ್ಕೊಂಡ್ಬಿಟ್ರೆ ಒಂಥರ ರಿಲ್ಯಾಕ್ಸ್ ಅನ್ಸುತ್ತೆ. ಏನು ಆ ಥರದ್ದು ಏನು ಫೀಲೇ ಬರಲ್ಲ, ಒಂಥರ ಖುಷಿನೇ ಇರುತ್ತೆ, ಮನ್ಸೊಂಥರ ತೇಲಾಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ಖುಷಿಯಲ್ಲಿ. ಹಾಗಾಗಿ ಆದಷ್ಟು ಜನ ಇದಕ್ಕೆ ಇಷ್ಟಪಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಏನಾದ್ರೂ ಬೇಜಾರಾದಾಗ ಈ ರೀತಿ ಒಂದು ಹೊರಗಡೆ ಹೋಗಿ ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್, ನಿಜವಾಗ್ಲು. ಇನ್ನ ಇಲ್ಲಿ ಅಷ್ಟೇ, ಅಲ್ಲಿ ಮಡಕೆ ಎಲ್ಲ ಇದ್ದಿದ್ ನೋಡಿ, ಮಡಕೆದು ಚಾ ಮಾಡ್ತಾರಲ್ಲ ತಂದೂರಿ ಟೀ, ಆ ಥರದ್ದೇನೋ ಮಡಕೆಲಿ ಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸಿದ್ವಿ. ಅಲ್ಲಿ ಅದೇ ಹಾಕಿದ್ರು ಬೋರ್ಡು, ಬಟ್ ಅವ್ರು ನೋಡಿದ್ರೆ ಮಾಮೂಲಿ ಟೀನೇ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕೊಟ್ಟರು. ಅವ್ರಿಗೆ ಹೇಳಿದ್ದು ಅರ್ಥ ಆಗಲಿಲ್ಲ, ನಾವು ಹೇಳಿದ್ದು ಅವ್ರಿಗೆ ಬರ್ತಾ ಇರಲಿಲ್ಲ ಕನ್ನಡ. ಹಾಗಾಗಿ ನಾವು ಹೇಳಿದ್ದು ಅವ್ರಿಗೆ ಅರ್ಥ ಆಗಲಿಲ್ಲ. ನಾವೊಂದು ಕೇಳಿದ್ರೆ ಅವರೊಂದು ಕೊಟ್ಟರು. ಬಟ್ ನೀನು ಹೇಳ್ಬಿಟ್ಟಿದ್ವಲ್ವಾ, ಪರವಾಗಿಲ್ಲ ಅಂತೇಳಿ ಅದನ್ನೇ ಕುಡ್ಕೊಂಡು ಮತ್ತೆ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮಡಕೆಗಳು ನೋಡಿ ಎಷ್ಟೊಂದಿದೆ, ಮಡಕೆ ಪಾತ್ರೆಗಳು. ಆದ್ರೆ ತುಂಬಾ ಮಳೆ ಬರ್ತಾ ಇತ್ತಲ್ವಾ, ಅಲ್ಲಿ ಮಳೆ ಬರ್ತಾನೆ ಇತ್ತು ನಾವು ಬರ್ಬೇಕಾದ್ರೆ. ಹಾಗಾಗಿ ಸ್ವಲ್ಪ ಟೀ ಕಾಫಿನೇ ಒಂದ್ 3-4 ಹತ್ರ ಕುಡಿದ್ವಿ. ಇನ್ ಆ ವೆದರಲ್ಲಿ ಅದೇ ಅನ್ಸುತ್ತೆ, ಟೀ ಕಾಫಿ ಬೋಂಡಾ ಬಜ್ಜಿ ಈ ತರದ್ದೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇನ್ನ ನೋಡಿ, ಈಗ ನಾವು ಧರ್ಮಸ್ಥಳನ ರೀಚ್ ಆದ್ವಿ. ಇದು ಎಂಟ್ರೆನ್ಸ್ ಗೇಟು ಧರ್ಮಸ್ಥಳದ್ದು. ಒಳಗಡೆ ಹೋಗ್ತಾ ಇದೀವಿ. ನಾವು 5:30ಗೆ ಧರ್ಮಸ್ಥಳನ ರೀಚ್ ಆದ್ವಿ. ಬೆಳಗ್ಗೆ 11 ಗಂಟೆಗೆ ಬಿಟ್ಟಿದ್ವಿ. ಅಲ್ಲಿ ನಿಲ್ಸ್ಕೊಂಡ್ ಬಂದ್ವಲ್ವಾ, ಹಾಗಾಗಿ ನಾವು ಬರೋ ಅಷ್ಟರಲ್ಲಿ ಸಂಜೆ 5:30 ಆಯ್ತು. ಅಂದ್ರೆ 6:30 ಆ ಟೈಮಲ್ಲಿ ಹೋಗ್ಬಿಟ್ರೆ ಬೇಗ ದರ್ಶನ ಆಗುತ್ತೆ. ಕ್ಲೋಸ್ ಆಗೋ ಟೈಮಲ್ಲಿ 8:30ಗೆ ಲಾಸ್ಟ್ ದರ್ಶನ ಅಂತ ಹೇಳಿದ್ರಲ್ವಾ, ಹಾಗಾಗಿ ಆ ಟೈಮ್ ಅಷ್ಟರಲ್ಲಿ ಬೇಗ ಬಿಟ್ಬಿಡ್ತಾರೆ ಅನ್ನೋ ರೀಸನ್ಗೆ ಸಂಜೆ ಆದ್ರೆ ಬೇಗ ಆಗುತ್ತೆ ಅಂತೇಳಿ ಬೇಗ ಬಂದ್ವಿ. ನಾವು ಬಂದ ತಕ್ಷಣ ನೇರವಾಗಿ ದರ್ಶನಕ್ಕೆ ಹೋಗಿದ್ರೆ ಆಗಿರೋದು, ಬಟ್ ನಾವಿಲ್ಲಿ ರೂಮ್ ಯಾವ್ದನ್ನು ಮುಂಚೆನೆ ಬುಕ್ ಮಾಡಿರ್ಲಿಲ್ಲ. ಹಾಗಾಗಿ ರೂಮ್ಗೋಸ್ಕರ ಪರದಾಡಿದ್ವಿ. ಮಕ್ಳಿದಾರಲ್ವಾ, ಫಸ್ಟ್ ಒಂದು ರೂಮ್ ಮಾಡ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಆಮೇಲೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು
ರೂಮ್ಗೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ವಿಚಾರಿಸಿದ್ವಿ, ಎಲ್ಲ ಎಷ್ಟಿದೆಯೋ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋವಂಥವು ಅವನ್ನೆಲ್ಲಾನು ವಿಚಾರಿಸಿದ್ವಿ, ಎಲ್ಲೂ ಸಿಗಲಿಲ್ಲ. ಹೋಗ್ಲಿ ಮೇಲ್ಗಡೆ ಪ್ರೈವೇಟಲ್ಲಿ ಎಲ್ಲಾದರೂ ಸಿಗುತ್ತಾ ಅಂತ ಹೇಳಿದ್ರೆ ಅಲ್ಲಿ ನಿಯರ್ ಬೈ ಎಲ್ಲೂ ಸಿಗಲಿಲ್ಲ ಫ್ರೆಂಡ್ಸ್ ನಮಗೆ ರೂಮು. ಇನ್ನೊಂದು 2 ಎತ್ತರ ಇತ್ತು, ತುಂಬಾ ಕಾಸ್ಟ್ಲಿ ಇತ್ತು ಅದು ಹತ್ತಿರದಲ್ಲಿ. ಹಾಗಾಗಿ ನಾನು ಸ್ವಲ್ಪ ಒಂದು 2 ಕಿಲೋಮೀಟ್ರು, 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರು ಇರೋವಂಥದ್ದು ಹತ್ರ ನಾವು ರೂಮ್ ಮಾಡಿದ್ವಿ. ಅಷ್ಟರಲ್ಲಿ ನಾವು ಸರಿ ಬಿಡು ಆಮೇಲೆ ನೋಡೋಣ ರೂಮು, ಫಸ್ಟ್ ದರ್ಶನನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ರೂಮ್ ನೋಡೋಣ ಆಮೇಲೆ, ಫಸ್ಟ್ ದರ್ಶನಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಾವು ನೋಡಿ ಈಗ ಇದು ಈ ಕಡೆ ಎಂಟ್ರೆನ್ಸ್ ದೇವಸ್ಥಾನ ಇರೋದು. ನಾವು ರೂಮ್ ಹುಡ್ಕೊಂಡು ಹೋಗ್ತಾ ಇದೀವಿ, ಅಂದ್ರೆ ಅಲ್ಲೆಲ್ಲಾದ್ರೂ ಗಾಡಿ ಸೈಡಿಗೆ ಹಾಕ್ಬಿಟ್ಟು ರೂಮ್ನ ವಿಚಾರಿಸೋಣ ಅಂತ. ಇಲ್ಲೇ ನಿಮ್ಗೆ ಆನ್ಲೈನಲ್ಲಾದರೆ ಬೇಜಾನು ಸಿಗುತ್ತೆ, ಅಂದ್ರೆ ಮುಂಚಿತವಾಗೇನೆ ನಾವು ಬುಕ್ ಮಾಡಿರಬೇಕು ರೂಮ್ನ. ಅಲ್ಲೋಗಿ ಮಾಡ್ತೀವಿ ಅಂದರೆ ಸ್ವಲ್ಪ ಕಡಿಮೆ, ಅದು ಸ್ಯಾಟರ್ಡೆ ಸಂಡೇ ಅಂತಂದರೆ ತುಂಬಾನೇ ಇದು ಫುಲ್ ರಶ್ ಇರುತ್ತೆ. ನಾವು ಲಾಸ್ಟನ್ನು ಅದೇ ಪ್ರಾಬ್ಲಮ್ ಮಾಡ್ಕೊಂಡ್ವಿ, ಈ ಸರಿನೂ ಅದೇ ಥರ ಪ್ರಾಬ್ಲಮ್ ಆಯಿತು ಫ್ರೆಂಡ್ಸ್. ಲಾಸ್ಟನ್ನು ನಮಗೆ ರೂಮ್ ಯಾವುದು ಸಿಗಲಿಲ್ಲ. ಈಗಲೂ ಅಷ್ಟೇ, ಇಲ್ಲೂ ಅಂದರೆ ಕಡಿಮೆ ಬಜೆಟಲ್ಲೇ ಸಿಗುತ್ತೆ. ಇಲ್ಲಿ ತುಂಬ ಇದೆ, ಅಂದರೆ ನದಿಗಳ ಹೆಸರನ್ನೇ ಇಟ್ಟಿದ್ದಾರೆ, ಶರಾವತಿ, ಗಂಗಾ, ಕಾವೇರಿ, ಆ ಥರ ಎಲ್ಲ ತುಂಬ ರೂಮ್ಸ್ ಇದೆ. ಹಾಗಾಗಿ ಅಲ್ಲೇ ನೀವು ಆನ್ಲೈನಲ್ಲೇ ಸರ್ಚ್ ಮಾಡ್ಕೋಬೋದು. ನಮಗೆ ಸಿಗಲಿಲ್ಲ, ಹಾಗಾಗಿ ನಾವು ಇಲ್ಲಿ ಬಂದು ಪ್ರೈವೇಟ್ ರೂಮ್ನ ಮಾಡಿದ್ವಿ. ಫೈನಲ್ ಆಗಿ ಒಂದು ರೂಮ್ ಸಿಕ್ತು, ಚೆನ್ನಾಗೇ ಇತ್ತು ರೂಮು. ಅಂದರೆ ನಾವು 6 ಜನ ಅಲ್ವಾ, ಮಕ್ಕಳಿಬ್ರು, ನಾನು, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡು, ಅಂದರೆ 4 ಜನ ದೊಡ್ಡವರು, 2 ಮಕ್ಕಳಿರೋದ್ರಿಂದ ಸ್ವಲ್ಪ ದೊಡ್ಡದೇ ಬೇಕಿತ್ತು ನಮಗೆ ರೂಮು. ಹಾಗಾಗಿ ಸ್ವಲ್ಪ ದೊಡ್ಡದಾಗಿರೋದನ್ನೇ ಮಾಡಿದ್ವಿ. ನಾವಿರೋ ಅಂದರೆ ಇದು ನದಿ ಇದೆಯಲ್ವಾ, ನೇತ್ರಾವತಿ ನದಿ, ಅದರ ಹತ್ರ ಮಾಡಿರೋವಂಥದ್ದು ರೂಮು. ದೇವಸ್ಥಾನದ ಹತ್ರ ಎಲ್ಲೂ ಸಿಗಲಿಲ್ಲ ನಮಗೆ, ಹಾಗಾಗಿ ಅಟ್ಲೀಸ್ಟ್ ಇಲ್ಲಾದರೂ ಸಿಕ್ತಲ್ಲ ಅಂತ ಒಂದು ಇದಾಯಿತು. ಸ್ಯಾಟರ್ಡೆ ಸಂಡೇ ಫುಲ್ಲು ರಶ್ ಇರುತ್ತೆ. ಇದೂ ಅಷ್ಟೇ, ಮಾಮೂಲಿ ದಿನಕ್ಕಿಂತ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಕಾಸ್ಟ್ಲಿನೇ ರೂಮ್ಗಳೆಲ್ಲ, ರೆಂಟ್ ಎಲ್ಲ. ಹಾಗಾಗಿ ನಾವು ಇನ್ನು ಅಲ್ಲಿ ಮಾಡಿಕೊಂಡೇ ಹೋಗೋಣ ದರ್ಶನ ಅಂದರೆ, ಅಲ್ಲಿ ನಾವು ಯಾವಾಗ ಹೋದ್ರೂ ಮುಡಿ ಕೊಟ್ಬಿಟ್ಟೆ ನಾವು ದರ್ಶನಕ್ಕೆ ಹೋಗೋ ಅಂಥದ್ದು. ಅಂದರೆ ನಮ್ಮ ಮನೆಯವರು, ಹಸ್ಬೆಂಡು, ನಮ್ಮ ಮಾವ ಯಾವಾಗಲೂ ಹೋದ್ಸತಿಗೆಲ್ಲ ನಾವು ಕೊಡ್ತೀವಿ. ಹಾಗಾಗಿ ಅದು 5:30ಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ಡೈರೆಕ್ಟ್ ದರ್ಶನಕ್ಕಾಗಿದ್ದರೆ ಹಾಗೇನೆ ಹೊಳೆ ಮುಳುಗ್ಬಿಟ್ಟು ಹೋಗ್ಬೋದಿತ್ತು. ಬಟ್ ನಾವು ಮುಡಿ ಕೊಡೋದ್ರಿಂದ ನಮಗೆ ಅವತ್ತಿನ ದಿನ ದರ್ಶನ ಆಗಲಿಲ್ಲ ಫ್ರೆಂಡ್ಸ್. ಇದೇ ನೋಡಿ ನಾವು ಉಳ್ಕೊಂಡಿರೋಂಥ ಲಾಡ್ಜು. ಇಲ್ಲೇ ಸಿಕ್ಕಿದ್ದು ನಮಗೆ ರೂಮು. ಸುತ್ತಮುತ್ತ ಎಲ್ಲ ತುಂಬ ಇದೆ ಇಲ್ಲಿ, ಚೆನ್ನಾಗಿದೆ ರೂಮ್ಗಳೆಲ್ಲ. ಫುಲ್ಲು ಅಂದರೆ ಎಲ್ಲ ಸ್ಯಾಟರ್ಡೆ ಸಂಡೇ ಸ್ವಲ್ಪ ನಿಮಗೆ ಸಿಗೋದು ಕಮ್ಮಿನೇ. ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಆದಷ್ಟು ಒಳ್ಳೆಯದು ರೂಮ್ಗಳನ್ನೆಲ್ಲ. ಇನ್ನು ಚೆನ್ನಾಗಿತ್ತು. ಇನ್ನು ಅವತ್ತಿನ ದಿನ ದರ್ಶನ ಏನೋ ಇಲ್ವಲ್ಲ, ಹಾಗಾಗಿ ಹೋಗಿ ಬಂದ್ವಿ. ಇನ್ನೊಂದ್ಸರಿ ಹೋಗ್ಬರೋಣ ದೇವಸ್ಥಾನಕ್ಕೆ, ಬೆಳಗ್ಗೆ ಎಲ್ಲ ಯಾವ ರೀತಿ ಇರುತ್ತೋ ಏನೋ ವಿಚಾರಿಸ್ಕೊಬರೋಣ ಅಂತೇಳಿ ಹೋಗಿದ್ವಿ. ಬೆಳಗ್ಗೆ ಮತ್ತೆ 5:30ಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ 5:30ಗೆ ಓಪನ್ ಮಾಡ್ತಾರೆ ಅಂತೇಳಿ ನಮ್ಮ ಮನೆಯವರು 5 ಗಂಟೆಗೆ ಎದ್ದು ಮುಂಚಿತವಾಗೇನೆ ಬಂದ್ರು ಇಲ್ಲಿಗೆ, ಅಂದರೆ ಮುಡಿ ಕೊಡೋದಕ್ಕೆ ಅಂತೇಳಿ. ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇರ್ತಾರಲ್ವ ದೇವಸ್ಥಾನದ ಹತ್ರ, ಅವ್ರು ಅಲ್ಲೇ ಫುಲ್ ಎಲ್ಲ ಆಗ್ಬಿಟ್ಟಿದ್ರು ಜನ ಅಂತ ಹೇಳಿದ್ರು ನಮ್ಮ ಮನೆಯವರು. ನೋಡಿ ಆಗಲೇ 5:30ಗೆ ಬಂದ್ರೇನೆ ಎಷ್ಟು ಜನ ಇದ್ದಾರೆ ಅಂತೇಳಿ. ಅಲ್ಲಿಗೆ ನಮ್ಮ ದರ್ಶನ ಅಷ್ಟೇ ಇನ್ನ ಅಂತ ಗೊತ್ತಾಯಿತು. ಇನ್ನು ಅಲ್ಲಿ ಎಲ್ಲ ಟಿಕೆಟ್ ತೊಗೊಂಡು ಅವರೆಲ್ಲ ಮುಡಿ, ಅಂದರೆ ನಾನು, ನಮ್ಮ ಅತ್ತೆ ಮತ್ತು ನನ್ನ ಮಗಳು 3 ಬಂದಿರಲಿಲ್ಲ. ಇವ್ರು ಮುಡಿ ಕೊಡೋರು ಮಾತ್ರ ಬಂದಿದ್ರು, ನನ್ನ ಹಸ್ಬೆಂಡು ಮತ್ತು ಮಗ ಮತ್ತು ನಮ್ಮ ಮಾವ, ಗಂಡ್ಮಕ್ಳು ಮಾತ್ರ ಬಂದಿದ್ರು. ನಾವು 3 ಅಲ್ಲೇ ಮಲ್ಕೊಂಡಿದ್ವಿ. ನಿಮ್ಮದು ಆದ ತಕ್ಷಣ ಹೇಳ್ರಿ ನಾವು ಬರ್ತೀವಿ ಅಂತೇಳಿ. ಅಂದರೆ ಅಲ್ಲೇ ನೇತ್ರಾವತಿ ನದಿಲಿ ಸ್ನಾನ ಮಾಡೋದ್ರಿಂದ ಅಲ್ಲೇ ಇತ್ತಲ್ವ ರೂಮು, ನಮಗೆ ಹತ್ರದಲ್ಲೇ ಇತ್ತು. ಹಾಗಾಗಿ ಅವರೇ ನೀವೇನು ಬರೋದು ಬೇಡ, ಸುಮ್ಮನೆ ಏನಕ್ಕೆ ವೆಯ್ಟ್ ಮಾಡ್ತೀರ, ಅಲ್ಲಿ ಬಂದು ನಾವು ಮುಡಿ ಕೊಟ್ಟು ಬರ್ತೀವಿ, ಆಮೇಲೆ ಬೇಕಿದ್ರೆ ಸ್ನಾನಕ್ಕೆ ಎಲ್ಲರ ಜೊತೆಗೆ ಹೋಗೋಣ ಅಂತ. ಹಾಗಾಗಿ ನೋಡಿ, ಒಂದು ಹರಕೆ ಮುಡಿ ಒಂದಕ್ಕೆ 20 ರೂಪಾಯಿ ತಗೊಳ್ತಾರಂತೆ. ಎಲ್ಲ ಮುಡಿ ತೆಗೆಸ್ಕೊಂಡು ಇನ್ನು ಅವರು ಬಂದು ನಮ್ಮನ್ನ ಅಲ್ಲೇ ರೂಮ್ ಹತ್ರ ಕರ್ಕೊಂಡು ಬಂದರು. ಇನ್ನು ಇಲ್ಲಿ ನೇತ್ರಾವತಿ ನದಿ ಹತ್ರ ಬಂದಿದ್ದೀವಿ, ಅಂದರೆ ಸ್ನಾನ ಮಾಡೋದಕ್ಕೆ. ಒಳ್ಳೆ ಅಲ್ಲೇ ರೂಮಲ್ಲೇ ಬಿಸಿನೀರು ಮತ್ತು ಬರ್ತಾ ಇತ್ತು. ಬಟ್ ಬರೋದೇ ಅಪರೂಪ ಅಲ್ವಾ, ಹಾಗಾಗಿ ರೂಮಲ್ಲೇ ನಾವು ಸ್ನಾನ ಮಾಡೋದಕ್ಕೆ ಹೋಗಲಿಲ್ಲ. ಇಲ್ಲ ನದಿಲಿ ಹೊಳೆ ಮುಳುಗೋಣ ಅಂತ ಹೇಳ್ಬಿಟ್ಟು ನದಿ ಹತ್ರನೇ ಬಂದಿದ್ದೀವಿ ಸ್ನಾನ ಮಾಡೋದಕ್ಕೆ ಎಲ್ರೂ. ಯಾರು ಕೂಡ ವಾಹನಗಳನ್ನು ತೊಳೆಯಬಾರದು.
ವಾಹನಗಳನ್ನು ತೊಳೆಯುವುದು ಕಂಡುಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇದು ಬಂದ್ಬಿಟ್ಟು ನೇತ್ರಾವತಿ ನದಿ ಫ್ರೆಂಡ್ಸ್. ಇಲ್ಲೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸ್ನಾನ ಮಾಡಿ ಹೋಗಂಥದ್ದು ಹೊಳೆ ಮುಳುಗ್ಬಿಟ್ಟು. ಇಲ್ಲಿ ಏನ್ ಗೊತ್ತಾ, ಹೊಳೆ ಮುಳುಗ್ಬೇಕು ಅಂದ್ರೆ 3 ಸಲ ಮುಳುಗ್ಬಿಟ್ಟು ಎದ್ದು ಹೋದ್ರೆ ಏನೂ ಆಗಲ್ಲ. ಬಟ್ ಅವ್ರು ಹೇಳ್ತಾನೆ ಇರ್ತಾರೆ, ಮೈಕಲ್ ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಬಟ್ ನಮ್ ಜನ ಮಾಡದೇ ಮಾಡ್ತಾ ಇರ್ತಾರೆ. ಸೋಪು ಮತ್ತೆ ಶಾಂಪು ಎಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಆ ತರ ಏನು ಮಾಡಕ್ಕಾಗಲ್ಲ. ಎಲ್ರೂ ಅದೇ ತರನೇ ಮಾಡ್ತಾರೆ. ಇನ್ನು ಅಲ್ಲಿ ಇದ್ದ ಹೊಳೆ ಮುಳುಗ್ ಬಂದು ಇಲ್ಲಿ ಅಂದ್ರೆ ಮತ್ತೆ ಏನು ನಾವು ಸೋಪು ಶಾಂಪು ಅದೆಲ್ಲ ಏನು ಹಾಕಿ ಫ್ರೆಶ್ ಅಪ್ ಆಗ್ಲಿಲ್ಲ. ಅಲ್ಲಿ ಏನು ಹೊಳೆಲ್ ಮುಳುಗ್ ಬಂದಿದ್ವು. ಇಲ್ಲಿ ಬಂದು ನಾನು ಮತ್ತೆ ರೆಡಿ ಆಗ್ತಾ ಇದ್ದೀನಿ. ರೂಮಲ್ಲಿ ಬಂದು ಎಲ್ರು ರೆಡಿ ಆಗ್ತಾ ಇರೋಂಥದ್ದು. ಅಲ್ಲಿ ಎಲ್ಲ ನೀಟಾಗಿ ಡ್ರೆಸ್ ಸೀರೆ ಹಾಕೊಳ್ಳೋಣ ಅಂತ ಹೋಗಿದೆ. ಬಟ್ ಆಗ್ಲಿಲ್ಲ ಫ್ರೆಂಡ್ಸ್. ಅಲ್ಲಿ ಬ್ಲೌಸ್ ಬೇರೆ ಫುಲ್ಲು ಟೈಟ್ ಇತ್ತು. ಹಾಗಾಗಿ ಸುಮ್ನೆ ಕಾರಲ್ಲಿ ಹೋಗೋದಲ್ವಾ ಅಂತ ಸುಮ್ನೆ ಹಾಗೆ ಸುತ್ತಾಕೊಂಡ್ಬಿಟ್ಟು ಇಲ್ಲಿ ಸೀರೆ ಬಿಟ್ಬಿಟ್ಟು ಡ್ರೆಸ್ನ ಹಾಕೊಳ್ತಾ ಇದ್ದೀನಿ. ಅದು ಮತ್ತೆ ಎಲ್ಲ ಸ್ಟಿಚ್ ಟೈಮ್ ಆಗಿತ್ತಲ್ವಾ, ಅಲ್ಲೇ 9 ಗಂಟೆ 8:30 ಏನೋ ಆಗಿತ್ತು ನಮ್ಗಿಲ್ಲೇ ರೂಮಲ್ಲಿ. ಹಾಗಾಗಿ ಮತ್ತೆ ದರ್ಶನಕ್ಕೆ ಲೇಟ್ ಆಗ್ಬಿಡುತ್ತೆ ಅಂತೇಳಿ ನಂಗೆ ಸ್ಯಾರಿ ಹಾಕೊಳ್ಳೋದಕ್ಕೆ ಸ್ವಲ್ಪ ಬೇಗ ಆಗಲ್ಲ. ಸ್ವಲ್ಪ ಸ್ಯಾರಿ ಹಾಕ್ಕೋಬೇಕಂದ್ರೆ ಲೇಟೇನೆ. ಹಾಗಾಗಿ ಪರವಾಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಡ್ರೆಸ್ನೇ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಇನ್ನು ಮಕ್ಳದು ಸ್ನಾನ ಎಲ್ಲ ಆಗಿದೆ ಅಲ್ವಾ, ಅವರು ರೆಡಿ ಆಗಿದ್ದಾರೆ. ಇನ್ನು ಎಲ್ರೂ ದರ್ಶನಕ್ಕೆ ಹೋಗುವಂಥದ್ದು ಅಷ್ಟೇನೆ. ಇನ್ನು ಇದು ನಾವು ಇರುವಂಥ ರೂಮ್ ಅಂತ ಹೇಳಿದ್ವಲ್ಲ, ಇದು ಎಂಟ್ರೆನ್ಸು. ಅಲ್ಲೊಂದು ಫ್ಲವರ್ ಇಟ್ಟಿದ್ರು, ಅದು ನಂಗೆ ಒರಿಜಿನಲ್ ಅನ್ನಿಸ್ತಾ ಇತ್ತು. ಆಮೇಲೆ ಹೋಗಿ ನೋಡಿದ್ರೆ ಅದು ಒರಿಜಿನಲ್ ಅಲ್ಲ. ಎಷ್ಟು ನೀಟಾಗಿತ್ತು ಗೊತ್ತಾ, ಫುಲ್ಲು ಅಂದ್ರೆ ಆ ಥರ ಇತ್ತು ಲೀವ್ಸ್, ಅದು ಎಲೆ ಒರಿಜಿನಲ್ ಅನ್ನೋ ಥರ. ನೋಡಿದ್ರೆ ಆರ್ಟಿಫಿಷಿಯಲ್ ಅದು. ಇನ್ನು ಅಲ್ಲಿಂದ ಹೊರಟ್ವಿ ನಾವು ದರ್ಶನಕ್ಕೆ ಅಂತೇಳಿ. ಏನು ಅಲ್ಲ ಅಷ್ಟೇ, ಏನು ತಿಂಡಿ ಏನು ತಿನ್ಲಿಲ್ಲ ಫ್ರೆಂಡ್ಸ್. ನಾವು ಹಾಗೇನೆ ಡೈರೆಕ್ಟಾಗಿ ಸ್ನಾನ ಹೊಳೆ ಮುಳುಗಿ ಬಂದಮೇಲೆ ನಾವು ಒಂದು ಗ್ಲಾಸ್ ನೀರನ್ನು ಕುಡಿಲಿಲ್ಲ, ಕಾಫಿನೂ ಕುಡಿಲಿಲ್ಲ. ಹಾಗೆ ಡೈರೆಕ್ಟಾಗಿ ಹೋದ್ವಿ. ಮಕ್ಕಳು ನಮ್ಮ ಜೊತೆ ಹಾಗೇನೆ ಇದ್ರು ಪಾಪ. ಅವರು ಏನು ತಿನ್ನೋದು ಕುಡಿಯೋದು ಏನೂ ಮಾಡಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಅಲ್ಲೇ ಇದ್ರು. ನಮ್ದು ದರ್ಶನ ಬೇಗನೆ ಆಯ್ತು. ನಂದು ನಮ್ಮ ಅತ್ತೆದು ನನ್ನ ಮಗಳದು ಬೇಗನೆ ಆಯ್ತು ಅಂತ ಹೇಳ್ಬೋದು. ರೀಸನ್ ಏನು ಅಂತಂದ್ರೆ ನಮ್ಮ ಅತ್ತೆ ಸ್ವಲ್ಪ ಕುಂಟ್ತಾರಲ್ವಾ, ಹಾಗಾಗಿ ಅವ್ರಿಗೆ 2 ಮೊಣಕಾಲು ನೋವಿದೆ. ಹಾಗಾಗಿ ಅವರು ನೋವಿದೆ ಅಂತೇಳಿ ಅಲ್ಲೋಗಿ ವಿಶೇಷ ಅವ್ರು ನಂಗೆ ಡೈರೆಕ್ಟ್ ಆಗಿ ಬಿಡ್ತಾರೆ. ವಯಸ್ಸಾಗಿರೋಂಥವ್ರಿಗೆ ಮತ್ತೆ ಚಿಕ್ಕ ಮಗು ಇರೋಂಥವ್ರಿಗೆ, ಈ ತರ ಪ್ರಾಬ್ಲಮ್ ಇರೋಂಥವ್ರಿಗೆಲ್ಲ ಬೇಗನೆ ಬಿಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಅಲ್ಲಿ ವಿಚಾರಿಸಿದ್ವಿ. ಡೈರೆಕ್ಟ್ ಆಗಿ ಹಾಗೇನೆ ಬಿಟ್ರು ಎಂಟ್ರೆನ್ಸ್ ಅಲ್ಲೇನೆ. ಅವ್ರ ಜೊತೆ ಯಾರಾದ್ರೂ ಒಬ್ರು ಹೋಗ್ಬೋದು ಅಂತ ಹೇಳಿದ್ರು. ನಮ್ಮ ಮನೆಯವ್ರು ಸರಿ ನೀನೇ ಹೋಗು ಅಂತ ಹೇಳಿದ್ರು. ಇನ್ನ ಮಕ್ಕಳು ನನ್ನ ಮಗಳನ್ನ ಇಬ್ರು ಕಳಿಸ್ತೀವಿ ಅಂದ್ರು. ಬಟ್ ಅವನು ಇಲ್ಲ, ನಾನು ಪಪ್ಪನ ಜೊತೆನೆ ಬರ್ತೀನಿ ಅಂತ ಅವ್ರ ಜೊತೆ ಹೋದ. ಹಾಗಾಗಿ ನಾನು ನಮ್ಮ ಅತ್ತೆ ನನ್ನ ಮಗಳು 3/4 ನಿಮಿಷ 40 ನಿಮಿಷಕ್ಕೇನೆ ನಮ್ದು ಆಗೋಯ್ತು ದರ್ಶನ. ತುಂಬಾ ಚೆನ್ನಾಗಾಯ್ತು ದರ್ಶನ ಅಂತೂ. ಕಡಿಮೆ ಅಂದ್ರೆ ಡೈರೆಕ್ಟ್ ದರ್ಶನ ಅಲ್ವಾ, ಸುತ್ತರ್ಕೊಂಡು ರಶಲ್ಲಿ ಕ್ಯೂವಲ್ಲಿ ಏನು ಹೋಗೋಂಥದ್ದಿರ್ಲಿಲ್ಲ. ಹಾಗಾಗಿ ಬೇಗ ಆಯ್ತು. ತುಂಬಾ ನಿಧಾನವಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಮನಸ್ಪೂರ್ವಕವಾಗಿ ಬೇಡ್ಕೊಂಡು ತುಂಬಾನೇ ಬೇಗ ಬಂದ್ವಿ. ಬಟ್ ನಾವು ಬೇಗ ಬಂದ್ವಿ. ನಮ್ಮ ಮನೆಯವ್ರದ್ದು ತುಂಬಾನೇ ಲೇಟ್ ಆಯ್ತು. 2:30 ಆಯ್ತು. ಅವರು 9 ಗಂಟೆಗೆ ಹೋಗಿ 2:30ಗೆ ಬಂದ್ರು. ನಾವು ಬೇಗನೆ ಬಂದಿದ್ವಿ. ಹಾಗಾಗಿ ಅವ್ರು ಬರೋ ತನಕ ಇನ್ನೇನು ವೆಯ್ಟ್ ಮಾಡೋದು. ಅವ್ರು 2:30 ಅಂದ್ರಲ್ವಾ, ಮತ್ತೆ 3 ಗಂಟೆಗೆಲ್ಲ ಊಟ ಕ್ಲೋಸ್ ಇದೆ. ಹಾಗಾಗಿ ಊಟ ಅವರಿಗೆ ಸಿಗುತ್ತೋ ಇಲ್ವೋ, ಅವ್ರು ಬಂದು ಮತ್ತೆ ಕ್ಯೂವಲ್ಲಿ ನಿಂತು ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದ್ರು, ನೀವು ಹೋಗಿರಿ ಊಟಕ್ಕೆ, ನಾವು ಬರ್ತೀವಿ ಅಂತೇಳಿ. ಹಾಗಾಗಿ ನಾನು ನಮ್ಮ ಅತ್ತೆ ನನ್ನ ಮಗಳು 3 ಬಂದಿದ್ದೀವಿ ಊಟಕ್ಕೆ. ಅವ್ರು ಹೋಗಿದ್ದು ಸ್ಪೆಷಲ್ ದರ್ಶನಕ್ಕೇನೆ. ಇನ್ನೂ ಫ್ರೀ ದರ್ಶನ ಆಗಿದ್ರೆ ಇನ್ನೂ ಲೇಟ್ ಆಗಿರೋದು ಅವ್ರದ್ದು. ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ರು. ಒಬ್ರಿಗೆ 200 ರೂಪಾಯಿನ ತಗೊಳ್ತಾರೆ. ಮುಂಚಿನ ಥರ ಇಲ್ವಂತೆ ಇವಾಗ ದರ್ಶನ. ಈಗ ರೂಮಲ್ಲಿ ತಿರುಪತಿಲೆಲ್ಲ ಕೂಡಾಕ್ತಾರಲ್ವಾ ಒಂದು ರೂಮಲ್ಲಿ, ಆ ಥರ ಇವಾಗ ರೂಮಲ್ಲಿ ಚೆನ್ನಾಗಿ ಮಾಡಿದಾರಂತೆ ರೂಮನು. ಅಂದ್ರೆ ಎಲ್ಲ ಟೇಬಲ್ಲು ಮತ್ತೆ ಎಲ್ಲ ತಿಂಡಿ ಟಿಫನ್ ವ್ಯವಸ್ಥೆ ಎಲ್ಲ ಇರುತ್ತಂತೆ. ಹಾಗೆ ಶೌಚಾಲಯಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಆರಾಮ್ಸೆ ರೂಮನು ಎಲ್ಲ ಫ್ರೆಶ್ ಆಗಿರುತ್ತಂತೆ. ಅಂದ್ರೆ ಚೆನ್ನಾಗಿದೆ. ಟಾಯ್ಲೆಟ್ ಎಲ್ಲ ಚೆನ್ನಾಗಿದ್ವು ಅಂತ ಹೇಳಿದ್ರು ನಮ್ಮ ಮನೆಯವರು. ಅವ್ರಿಗೆ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಬತ್ತು ಕೊಟ್ಟಿದ್ರು ಅಂತ ಹೇಳಿದ್ರು. ಇನ್ನು ಇಲ್ಲಿ ಊಟದ ವ್ಯವಸ್ಥೆ ಬಂದ್ಬಿಟ್ಟು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದ್ರೆ ಮತ್ತೆ 3 ಗಂಟೆವರೆಗೂ ಕೊಡ್ತಾರೆ. ಮತ್ತೆ ಸಂಜೆ 7 ಗಂಟೆಯಿಂದ 10 ಗಂಟೆ ತನಕ ಕೊಡ್ತಾರೆ. ಇದಾಗಿರುತ್ತೆ ಊಟದ ವ್ಯವಸ್ಥೆ. ಇನ್ನ ದರ್ಶನಕ್ಕೆ ಅಷ್ಟೇ ನೈಟ್ 8:30ಗೆನ ಕ್ಲೋಸ್ ಮಾಡ್ತಾರಂತೆ. ಅದು ಜನದ ಮೇಲೆ ಡಿಪೆಂಡು. ಜನ ಏನಾದ್ರು ಸ್ವಲ್ಪ ಇತ್ತು ಅಂದ್ರೆ ಒಂದ್ ಸ್ವಲ್ಪ 10:30 11 ಗಂಟೆ ತನಕ ರೇರು. ಅದು ಕರೆಕ್ಟಾಗಿ ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿದ್ರು ಅವ್ರ ದರ್ಶನದ ಟೈಮಿಂಗ್ಸ್. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿನ ಮುಗಿಸ್ಕೊಂಡು ಮತ್ತೆ ಏನೆಲ್ಲ ಆಯ್ತು
ಮತ್ತೆ ಯಾವ ಕಡೆ ಎಲ್ಲ ಪ್ರಯಾಣನ ಮಾಡಿದ್ವಿ, ಏನೆಲ್ಲ ನೋಡಿದ್ವಿ ಇಲ್ಲಿ ನಿಯರ್ ಬೈ ಅಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.